ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಇನ್ ಗುಲ್ಬರ್ಗಾ ನ್ಯೂಸ್. ನಾನು ವೈಷ್ಣವಿ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ಭುಗಿಲೆದ್ದ ಆಕ್ರೋಶ. ಬಿಜೆಪಿ ನಾಯಕರಿಂದ ಬೃಹತ್ ಪ್ರತಿಭಟನೆ. ಎರಡನೇ ದಿನವೂ ಅದ್ದೂರಿಯಾಗಿ ಜರುಗಿದ ಎಬಿವಿಪಿ ರಾಜ್ಯ ಸಮ್ಮೇಳನ. ನಾಟಿ ಕಿಡ್ಸ್ ಶಾಲೆಯಲ್ಲಿ ವಿವಿಧ ರೀತಿಯ ತರಕಾರಿ ಮಾರಾಟ ಮಾಡಿದ ಮಕ್ಕಳು. ಚಂದ್ರಶೇಖರ್ ಪಾಟೀಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ. ಇದೀಗ ವಾರ್ತೆಗಳ ವಿವರ. ಬೀದರ್ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಖಂಡಿಸಿ ಹಾಗೂ ಬಿಜೆಪಿ ನಾಯಕರ ಹತ್ಯೆಗೆ ಸಂಚು ರೂಪಿಸಿದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕಲಬುರಗಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಹಾಗೂ ನಗರ ಬಿಜೆಪಿ ಸಮಿತಿ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಹಾಗೂ ಗ್ಯಾಂಗ್ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆಗೆ ಮುಖ್ಯ ಕಾರಣವಾಗಿರುವುದಾಗಿ ಸ್ವತಃ ಸಚಿನ್ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಶರಣಾಗಿದ್ದಾನೆ. ಅಲ್ಲದೆ ಸಚಿನ್ ತನ್ನ ಡೆತ್ ನೋಟ್ನಲ್ಲಿ ಕಲಬುರಗಿ ಬಿಜೆಪಿ ನಾಯಕರಿಗೆ ಕೊಲೆ ಮಾಡುವ ಸಂಚು ರೂಪಿಸಲಾಗಿದೆ ಎಂದು ತಿಳಿಸಿದ್ದು, ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಹಾಗೂ ಸಚಿನ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕ ಬಸವರಾಜ್ ಮತ್ತಿಮೂಡ್, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್, ರಾಜ್ಕುಮಾರ್ ಪಾಟೀಲ್, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಆದರೆ ಇಲ್ಲಿವರೆಗೂ ಬೀದರ್ನ ಜಿಲ್ಲಾಡಳಿತ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ ಪಂಚಾಳ್ ಅವರ ಕುಟುಂಬಕ್ಕೆ ಶಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿಲ್ಲ. ಪಂಚಾಳ್ ಅವರಿಗೆ ನ್ಯಾಯ ಸಿಗಬೇಕು, 1 ಕೋಟಿ ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಡೆತ್ ನೋಟ್ನಲ್ಲಿ ಏನು ಹೆಸರು ಬರೆದಿಟ್ಟಿದ್ದಾರೆ ಆ ಎಲ್ಲ ಆರೋಪಿಗಳನ್ನು 24 ಗಂಟೆಯ ಒಳಗಾಗಿ ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಕು. ಇದು ನಮ್ಮ ಒಂದು ಬೇಡಿಕೆ ಇದೆ. ಇದ್ರ ಜೊತೆಗೆ ಇವತ್ತು ಜನಪ್ರತಿನಿಧಿಗಳು, ಮಠಾಧೀಶರು, ಶಾಸಕರಿಗೆ ಕೊಲೆ ಮಾಡ್ತಕ್ಕಂಥ ಸಂಚನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆಘಾತಕಾರಿ ಸುದ್ದಿ ಇವತ್ತು ನಮಗೆ ಸಚಿನ್ ಅವರ ಡೆತ್ ನೋಟ್ನಿಂದ ಹೊರಬಿದ್ದಿದೆ. ಹಾಗಾಗಿ ನಾವು ನಿನ್ನೆ ಕೂಡ ನಾವು ಸ್ಟೇಷನ್ ಬಜಾರ್ಗೆ ಹೋಗಿದ್ವಿ, ಪೊಲೀಸ್ ಸ್ಟೇಷನ್ಗೆ ಕಮಿಷನರ್ ಹತ್ರ ಹೋಗಿದ್ವಿ. ಕಮಿಷನರ್ ಅವ್ರು ಹೇಳಿದ್ರು ನಿಮ್ಮ ದೂರನ್ನು ನಾವು ದಾಖಲಿಸ್ಕೊಳ್ತೀವಿ ಅಂತ ಹೇಳಿ ಸ್ಟೇಷನ್ ಬಜಾರಿಗೆ ಕಳಿಸ್ಕೊಟ್ರು. ನಾವೆಲ್ಲ ಪ್ರಮುಖರು ಸ್ಟೇಷನ್ ಬಜಾರ್ಗೆ ಹೋಗಿ FIR ದಾಖಲು ಮಾಡ್ಲಿಕ್ಕೆ ಹೋದರೆ ಪೊಲೀಸರು ನಮ್ಮನ್ನೇ ಅಪರಾಧಿ ರೀತಿಯಲ್ಲಿ 3.5-4 ಗಂಟೆಗಳ ಕಾಲ ಕೂಡಿ ಹಾಕಿದ್ರು. ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ನಾವು ಹೋದ ತಕ್ಷಣ FIR ಮಾಡ್ತೀನಿ ಅಂದರು. ಸ್ವಲ್ಪ ಹೊತ್ತಾದ್ಮೇಲೆ ಯಾರ್ಯಾರ ಜೊತೆಗೋ ಫೋನ್ನಲ್ಲಿ ಮಾತಾಡಿಬಿಟ್ಟು ಆಮೇಲೆ ಹೇಳಿದರು ನಾವು ಕೇಸ್ ತಗೊಳ್ಳೋಕ್ಕಾಗೋದಿಲ್ಲ, ಜಡ್ಜ್ ಅನುಮತಿ ಪಡೆದು ನಾವು ಕೇಸ್ ತಗೊಳ್ತೀನಿ ಅಂದರು. ಆಯಿತು, ಅದಕ್ಕೂ ನಾವು ಒಪ್ಪಿಗೆ ಕೊಟ್ವಿ.
ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದರು. ಮತ್ತೆ ನಮಗೆ 2 ಗಂಟೆ ಅಲ್ಲೇ ಕೂಡಿಸಿದ್ರು. ಯಾವುದೇ ನೀರು ಕೊಡಲಿಲ್ಲ, ಚಹಾ ಕೊಡಲಿಲ್ಲ. ನಾವು ಹೇಳಿದ್ವಿ ನಮ್ಮ ಅನೇಕ ಜನ ಮುಖಂಡರಿಗೆ ಶುಗರ್ ಪೇಷಂಟ್ ಇದ್ದಾರೆ ಅಂತ ಹೇಳಿದ್ರು ಕೂಡ ಪೊಲೀಸರು ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಅಪರಾಧಿಗಳ ರೀತಿಯಲ್ಲಿ ನಮ್ಮೆಲ್ಲ ನಾಯಕರನ್ನು 3-4 ಗಂಟೆಗಳ ಕಾಲ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡಿ ಹಾಕ್ತಕ್ಕಂಥ ಕೆಲಸ ಮಾಡಿದರು. ಇದು ಯಾವ ಕಾನೂನು? ಇದು ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇಲ್ಲ. ಇವರು ಮಾತೆತ್ತಿದ್ರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಕ್ಕಂಥವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ, ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಇದೇನಾ ನಿಮ್ಮ ಲಾ ಆ್ಯಂಡ್ ಆರ್ಡರು? ಕಲಬುರಗಿನಲ್ಲಿ ಜನ ಭಯಭೀತರಾಗಿದ್ದಾರೆ. ಶಾಸಕರು, ಪ್ರಮುಖರು, ಮಠಾಧೀಶರನ್ನೇ ಇದು ಸರ್ಕಾರದ ಡೈರೆಕ್ಷನ್, ಜಿಲ್ಲಾ ಉಸ್ತುವಾರಿಗಳ ಡೈರೆಕ್ಷನ್ ಇರ್ಬೋದು. ಸರ್ಕಾರ ಯಾಕಂತ ಹೇಳಿದ್ರೆ 4-5 ಬಾರಿ ಅಲ್ಲಿರ್ತಕ್ಕಂಥ ಏನು ಪೊಲೀಸ್ ಅಧಿಕಾರಿಗಳು ಬರೀ ಫೋನ್ನಲ್ಲೇ ಇದ್ದರು. ಅಲ್ಲಿಂದ ಮೇಲಿಂದ ಏನು ಆದೇಶ ಬರುತ್ತೆ ಅದನ್ನು ಪಾಲನೆ ಮಾಡೋದು. ಅವರಿಗೆ ಅಂಬೇಡ್ಕರ್ ಸಿದ್ಧಾಂತ ಆಗಲಿ ಕಾನೂನಾಗಲಿ ಅವ್ರಿಗೆ ಪಾಲಿಸ್ತಕ್ಕಂಥವ್ರು ಇಲ್ಲ. ಈ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿಯ ಕರ್ತವ್ಯಕ್ಕೆ ಲಾಯಕ್ಕಿಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಳ್ತೇವೆ, ಇವತ್ತು ಮಧ್ಯಾಹ್ನ 2 ಗಂಟೆ ಒಳಗಾಗಿ FIR ಅನ್ನು ದಾಖಲೆ ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟ ನಾವು ಮಾಡ್ತೇವೆ ಮತ್ತು ಸಚಿನ್ ಅವರ ಮನೆಗೆ ನಾವೆಲ್ಲರೂ ತೆರಳ್ತೇವೆ. ಅವರ ಕುಟುಂಬಸ್ಥರು ಭಯಭೀತರಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮಾತನಾಡಿದ್ದಾರೆ. ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥ ನಾವು ಕೆಲಸ ಮಾಡ್ತೀವಿ. ಅವ್ರ ಪರವಾಗಿಯೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪಂಚಾಳ್ ಅವರ ಕುಟುಂಬ ಭಯಭೀತರಾಗಬಾರ್ದು. ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವಿಚಾರದಿಂದ ಹಿಂದೆ ಸರಿಬೇಕು. ಸರ್ಕಾರ ಅವ್ರ ಕುಟುಂಬಕ್ಕೆ 1 ಕೋಟಿ ಸಚಿನ್ ಪಂಚಾಳ್ ಅಂತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಅದರ ಡೆತ್ ನೋಟ್ದಲ್ಲಿ ಬರೆದಿಟ್ಟಂಥ ಎಲ್ಲ ಉಲ್ಲೇಖಗಳನ್ನು ನೋಡಿದಾಗ 4 ಮಂದಿ ಕೂಡ ಈಗಾಗಲೇ ಸುಪರಿ ಕೊಟ್ಟಿನಂತಕ್ಕಂಥ ಕೂಡ ಸಚಿನ್ ಅದರಲ್ಲಿ ಉಲ್ಲೇಖ ಮಾಡಿದನು. ಅದು ಡೆತ್ ನೋಟ್ ತೊಗೊಂಡು ನಾವು ನಿನ್ನೆ ಕಮಿಷನರ್ ಹತ್ತಿರ ನಾವೆಲ್ಲ ಪಕ್ಷದ ಅಧ್ಯಕ್ಷರು, ಪಕ್ಷ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಕಮಿಷನರ್ ಹತ್ತಿರ ಹೋದಾಗ ಕಮಿಷನರ್ ಹೇಳಿದ್ರು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಒಳಗೆ FIR ಮಾಡಿಸ್ರಿ ಅಂತಕ್ಕಂಥ ಕೂಡ ಹೇಳಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋಗಿದ ಮೇಲೆ ಅಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಶಕೀಲ್ ಅಂಗಡಿ ಅಂತಕ್ಕಂಥವು 4 ಗಂಟೆಗಿಂತ ಹೆಚ್ಚಿಗೆ ನಮಗೆ ಒಳಗೆ ಕುಂದಿರಿಸಿ ಟೈಮ್ ಬರೀ ವೇಸ್ಟ್ ಮಾಡಿ ಬರೀ ಫೋನ್ನಲ್ಲಿ ಬ್ಯುಸಿ ಇರ್ತಕ್ಕಂಥ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ FIR ಮಾಡ್ಕೊಂಡಿಲ್ಲ. ಅದೇ ಬೇರೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಿರಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತೇಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೈವಾಡ್ಲಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೂಡ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಎದರನ್ನು ಭಾಗವಹಿಸಿಲ್ಲ ಅಂದರೆ ತಕ್ಷಣವಾಗಿ ಹೇಳ್ಬೋದಾಗಿತ್ತು, ಕಮಿಷನರ್ಗೆ ಹೇಳ್ಬೋದಾಗಿತ್ತು, SP ಹೇಳ್ಬೋದಾಗಿತ್ತು. ಆದಷ್ಟು ಇದರೆಲ್ಲ ಶಾಸಕರು, ಮಠಾಧೀಶರು ಎಲ್ಲರೂ ಕೂಡ ಅದರ ಹೆಸರು ಉಲ್ಲೇಖ ಇದೆ ಅಂದ್ರೆ ತಕ್ಷಣ FIR ಮಾಡ್ಕೊಂಡು ಇನ್ಕ್ವೈರಿ ಮಾಡಿ ಅಂತ ಹೇಳ್ಬೋದಾಗಿತ್ತು. ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಈಗಲೂ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೇನೆ, ಮಧ್ಯಾಹ್ನ 2 ಗಂಟೆ ಒಳಗಾಗಿ FIR ದಾಖಲೆ ಆಗಲಿಲ್ಲ ಅಂದರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಮೆಮೊರಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರ ದಿನದ ಮುಂದೆ ಇದು ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥ ಅವ್ರ ಮನೆಗೂ ಹೋಗಿ ನಾವೆಲ್ಲರೂ ಕೂಡ ಪಕ್ಷ ಅಧ್ಯಕ್ಷ ನೇತೃತ್ವ ಎಲ್ಲರೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಶಕೀಲ್ ಅಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏಕವಚನದಲ್ಲಿ ನೀನು ಮಾತಾಡಿದಾನೆ ಎಲ್ಲನೂ ಕೂಡ ನಾವು ಆದಮೇಲೆ ನಾವು ಬರ್ತಿದ್ದೇವೆ. ಅದು ಅಲ್ಲಿ ತನಕ ನಾವು ಬರ್ಲಿಕ್ಕೆ ಬರೋಂಗಿಲ್ಲ. ಮತ್ತು ನಮ್ಮ ಮನೆ MB ನಗರಕ್ಕೆ ಬರ್ತಾನೆ, ಅಲ್ಲಿ ಹೋಗಿ FIR ಮಾಡೋಂತಕ್ಕಂಥ ಕೂಡ ಏಕವಚನದಲ್ಲಿ ಮಾತಾಡಿದಾನೆ. ಅವ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಂತ ಕೂಡ ಇದು ಯಾವುದೇ ಇದು ಇರ್ತಕ್ಕಂಥ ಇದು ಆದರೂ CBIಗೆ ಒಪ್ಪಿಸ್ಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ. ಮತ್ತು ಜೀವನ ಬೈನ ಬರೆದಿಟ್ಟೆ ಡೆತ್ ನೋಟ್ದಲ್ಲೇ ಬರೆದಿಟ್ಟು ತೀರ್ಕೊಂಡಿದ ಮೇಲೆ ಆತ್ಮಹತ್ಯೆ ಕೊಡ ಮೇಲೆ ಆಲ್ರೆಡಿ ಸುಪರ್ ಯಾರಿಗೆ ಕೊಟ್ಟಂತ ಹೆಸರು ಕೂಡ ಹೇಳಿದಾನ. ಅವ್ರ ಫೋಟೋಗಳು ಕಳಿಸಿದೆ ತರಿಸ್ಕೊಂಡಿದ್ದೇವೆ, ಅದು ಕೂಡ ಗೊತ್ತಾಗಿದೆ ಯಾರು ಅಂತಕ್ಕಂಥ ಕೂಡ ಇನ್ಕ್ವೈರಿ ಕೂಡ ಮಾಡಿದ್ದೀನಿ. ಅವರು ಕೂಡ ಎಲ್ಲ ಡೀಟೇಲ್ ನನ್ನ ಕೆಳಗಿದೆ. ಅದು ಪ್ರಸಂಗ ಬಂದಾಗ ನಾನು ಅದು ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. PDA ಇಂಜಿನಿಯರಿಂಗ್ ಕಾಲೇಜಿನ ಸಭಾಂಗಣದಲ್ಲಿ ಶುಕ್ರವಾರ ಆರಂಭವಾಗಿದ್ದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರ ಮೊದಲ ರಾಜ್ಯ ಸಮ್ಮೇಳನ 2ನೇ ದಿನವೂ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕರ್ನಾಟಕ ಉತ್ತರದ ಮೊದಲ ರಾಜ್ಯ ಸಮ್ಮೇಳನ ಅದ್ದೂರಿಯಾಗಿ ನೆರವೇರಿಸಲಾಗಿತ್ತು. 2ನೇ ದಿನದ ಸಮ್ಮೇಳನದಲ್ಲಿ ಭಾಗವಹಿಸಿದ ABVP ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಾಲರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ABVP ಸಂಘಟನೆ ನಡೆದು ಬಂದಿರುವ ದಾರಿ ಕುರಿತು ಸವಿಸ್ತಾರವಾಗಿ ವಿವರಿಸಿದರು. हमारा साथ हमारा मंच में ABVP स्टेट प्रेसिडेंट कर्नाटक उत्तर का आनंद होसूर सर, डॉक्टर आनंद होसूर सर,
और ABVP स्टेट सेक्रेटरी मित्र सचिन कुलगेरी, और हमारा बीच में विद्यार्थी परिषद इसी विचार के लिए बहुत लंबी समय से काम कर रहा है श्रीनिवास बल्ली सर, फार्मर वाइस चांसलर। ऐसा ABVP फार्मर स्टेट प्रेसिडेंट्स डॉक्टर रोहिणाक्ष शिवलालू सर, हैदराबाद कर्नाटका सेंट्रल यूनिवर्सिटी फैकल्टी, एंड वीरेश बालिका सर हमारा फार्मर स्टेट प्रेसिडेंट है, केली का फैकल्टी। वीरेश बालिका सर और ABVP का जोनल ऑर्गेनाइजिंग सेक्रेटरी, मैंने कर्नाटका, तेलंगाना, आंध्र प्रदेश तीनों प्रांत का संगठन मंत्री मित्र शिव कुमार जी, और हमारा स्टेट ऑर्गेनाइजिंग सेक्रेटरी पृथ्वी कुमार जी। और आप सब लोग को कल परिचय हुआ होगा शायद, स्टेट जॉइंट ऑर्गेनाइजिंग सेक्रेटरी अभी तक यहाँ काम किया है, यहाँ से अभी मैसूर जा रहा है गंगाधर हजगी जी, और मैसूर से कलबुर्गी आ रहा है हमारे साथ काम करने के लिए वेंकटेश डांगे जी, और सभी जिला से आए हुए। ಸಮಾರಂಭದಲ್ಲಿ ABVP ಉತ್ತರ ಪ್ರಾಂತದ ಅನೇಕ ಗಣ್ಯರು, ಸ್ಥಳೀಯರು, ಮುಖಂಡರು ಹಾಗೂ ನೂರಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಈಗ ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಚಿಕ್ಕ ವಿರಾಮ. ನಾಟಿ ಕಿಡ್ಸ್ ಶಾಲೆಯಲ್ಲಿ ವಿವಿಧ ರೀತಿಯ ತರಕಾರಿ ಮಾರಾಟ ಮಾಡಿದ ಮಕ್ಕಳು. ಚಂದ್ರಶೇಖರ್ ಪಾಟೀಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಗರದ ನಾಟಿ ಕಿಡ್ಸ್ ಪ್ಲೇ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವೆಜಿಟೇಬಲ್ ಡೇ ಸಮಾರಂಭದಿಂದ ಜರುಗಿತು. ಮಕ್ಕಳಿಗಾಗಿ ಆಯೋಜನೆ ಮಾಡಲಾಗಿದ್ದ ಮಿನಿ ಮಾರ್ಕೆಟ್ನಲ್ಲಿ ಮಕ್ಕಳು ಡಿಫರೆಂಟ್ ಉಡುಗೆ ತೊಟ್ಟು ತರಕಾರಿ ಹಾಗೂ ಗೋಲ್ಡ್ ಮಳಿಗೆಗಳನ್ನು ತೆರೆಯುವ ಮೂಲಕ ವ್ಯಾಪಾರ ಮಾಡಿ ಗಮನ ಸೆಳೆದರು. ನಗರದ ವಿದ್ಯಾನಗರದಲ್ಲಿರುವ ನಾಟಿ ಕಿಡ್ಸ್ ಪ್ಲೇ ಶಾಲೆಯಲ್ಲಿ ವೆಜಿಟೇಬಲ್ ಡೇಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ವೆಜಿಟೇಬಲ್ ಡೇ ಪ್ರಯುಕ್ತ ಪುಟಾಣಿ ಮಕ್ಕಳು ತರಕಾರಿ ಮಾರುಕಟ್ಟೆ ಸ್ಥಾಪಿಸಿ 10 ಮಳಿಗೆಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರ ಮಾಡುವ ಮೂಲಕ ಗಮನ ಸೆಳೆದರು. ಇನ್ನು ಸಮಾರಂಭದಲ್ಲಿ ಪೋಷಕರು, ಶಾಲೆಯ ಶಿಕ್ಷಕರು ಭಾಗವಹಿಸಿ ತರಕಾರಿ ಖರೀದಿ ಮಾಡುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿದರು. ಇನ್ನು ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು, ಶಿಕ್ಷಕರು, ಪಾಲಕರು ಮಾತನಾಡಿ ಮಕ್ಕಳ ಉತ್ಸಾಹದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಪುಟಾಣಿ ಮಕ್ಕಳು ಮಾರುಕಟ್ಟೆಯ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. Auntie, uncle.
Actually, this is a Naughty Kids play school conducting. This is a very excellent activity. In my childhood, there are no activities at that time conducted. This is a generation that know about everything. Actually, we bring the vegetables, make the curries, but they don't know where they bring, what type of vegetable they bring. Don't know. They will eat only means curry. Okay. एक्चुअली what daily I use to मैं मेरा बेटी को मार्केट लेके जाता हूँ. ये बोलते ये आलू ये ब्रिंजल है. I show every vegetable to her. Actually, this is Naughty Kids Play School conducting very good activities. Not only this program, in daily school many activities. I am feeling very proud to join this school. This is the last year in Kalaburgi. After that year I transfer to another place. After that we will check. I very appreciate. I am very proud to conduct this program. Thank you so much to the management. ತುಂಬಾ ಚೆನ್ನಾಗಿದೆ ಸ್ಕೂಲು. ನಾವು ಈಗ 4 ಮಂತ್ ಆಯಿತು ಬರ್ತಾ ಇರೋದು ನಮ್ಮ ಮಗಳಿಗೆ ಹಾಕಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಟಿವಿಟೀಸ್ ಅಂತೂ ಕೇಳೇಬಾರ್ದು, ತುಂಬಾ ಚೆನ್ನಾಗಿದೆ. ಆಯಿತು, ಮಂತ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಮೇಡಮ್ಸ್ ಎಲ್ಲ ಸೇರಿಕೊಂಡು. ಆಯಿತು, ಓದಿಸೋದು ಬರ್ಸೋದು ಎಲ್ಲನೇ ಚೆನ್ನಾಗಿದೆ. ನನ್ನ ಮಗಳು ತುಂಬಾ ಇಂಪ್ರೂವ್ ಆಗಿದ್ದಾಳೆ. ಇದು ವೆಜಿಟೇಬಲ್ ಮಾರ್ಕೆಟ್ ಅಂತ ಮಾಡಿದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ಇದು. ಆಯಿತು, ಇವತ್ತಿಂದು ವೆಜಿಟೇಬಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಎಲ್ಲ ವೆರೈಟಿ ಫ್ರೂಟ್ಸ್ ಆಗ್ಬೋದು, ವೆಜಿಟೇಬಲ್ಸ್ ಆಗ್ಬೋದು, ಎಲ್ಲ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಚಿಲ್ಡ್ರನ್ಸ್ ಎಲ್ಲ ಸೇರಿಕೊಂಡು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂದು ಹಣಕಾಸಿನ ವ್ಯವಹಾರ ಗೊತ್ತಿರಲಿ ಅಂತ ಹೇಳಿ ಮಾಡ್ತಾ ಇರೋದು ಮಕ್ಕಳಿಗೆ. Morning everybody, my name is Sainath. My school name is Naughty Kids Play School. I am 5 years old. I am studying in UKG. Today we are celebrating vegetable market. Our Naughty Kids Play School. A market is a busy place. How to bargain fruits and vegetables. There are many shops in the market. For giving this opportunity, thank you Anandal. Good morning everybody. My name is Larry. My school name is Naughty Kids Play School. I am 5 years old. I am studying in UKG. Today we are celebrate vegetable market. Our Naughty Kids Play School, a market as a busy place. How to bargain fruits and vegetables. There are many shops in the market. For giving this opportunity, thank you Ananda. ನಮಸ್ಕಾರ ಗುಲ್ಬರ್ಗ ಜನರಿಗೆ. ನಾನು ನಮ್ರತಾ ರಾಠೋಡ್ ಅಂತ ಹೇಳಿ, ನನ್ನ ಸ್ಕೂಲು ನಾಟಿ ಕಿಡ್ಸ್ ಪ್ಲೇ ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ವಿದ್ಯಾನಗರ ಬ್ರಾಂಚ್ ಒಳಗೆ ನಾವು ವೆಜಿಟೇಬಲ್ ಮಾರ್ಕೆಟ್ ಡೇ ಮಾಡೀವಿ. ಇದು ವೆಜಿಟೇಬಲ್ ಮಾರ್ಕೆಟ್ ಯಾಕೆ ಮಾಡೀವಿ ಅಂತಂದರೆ ಎಲ್ಲ ಹುಡುಗರಿಗೆ ಒಂದು ಅವೇರ್ನೆಸ್ ಬರಲಿ. ಅವ್ರು ಮಾರ್ಕೆಟ್ ಒಳಗೆ ನೀವು ಹುಡ್ಕೊಂಡು ಹೋಗ್ತೀರಿ, ಅವ್ರು ಏನು ನೋಡ್ತೀವಿ ಏನು ಮಾಡ್ತೀವಿ ಅವ್ರಿಗೆ ಗೊತ್ತಿರೋಂಗಿಲ್ಲ. ಇಲ್ಲಿ ಅವರಿಗೆ ನಾವು ಪ್ರೆಸೆಂಟ್ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಏನು ಹೆಂಗೆ ಗೊತ್ತಾಗ್ತದೆ, ಏನು ತೊಗೋತಾರ, ಹೆಂಗೆ ತೊಗೋತಾರ, ಇದೆಲ್ಲ ಅವ್ರಿಗೆ ತಿಳಿಬೇಕು ಅಂಥೇಳಿ ಇದೊಂದು ಆ್ಯಕ್ಟಿವಿಟಿ ಅದ. ಇದರಿಂದ ನೀವು ಅಂದ್ರೆ
ನೆಕ್ಸ್ಟ್ ಟೈಮ್ ನೀವು ಹುಡುಗರಿಗೆ ಒಯ್ದಾಗ ಅವ್ರಿಗೊಂದು ತೋರಿಸ್ರಿ ಅಂದರೆ ಅವ್ರಿಗೊಂದು ಇದು ಬರ್ತದೆ, ಅಂದರೆ ಅವೇರ್ನೆಸ್ ಬರ್ತದೆ, ಹೆಂಗೆ ತೊಗೋಬೇಕು ಹೆಂಗೆ ತೊಗೋಬಾರ್ದು, ಏನು ಕೇಳ್ತಾರೆ ಏನು ಕೇಳಬಾರ್ದು, ಇದು ಅವ್ರಿಗೊಂದು ಗೊತ್ತಾಗಲಿ ಅಂತ ನನ್ನ ಕಡೆಯಿಂದ ಒಂದು ಸಣ್ಣ ಒಂದು ಪ್ರಯತ್ನ ನಮ್ಮ ಹುಡುಗರಿಗೆ ಕಾಲಾಗ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯ ನಮ್ರತಾ ರಾಠೋಡ್, ಅಂಕಿತಾ, ಮಕ್ರಮಬಿ, ರೇಣುಕಾ ಪಾಟೀಲ್, ಶ್ರೀದೇವಿ ಹರ್ನಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಪ್ರತಿಷ್ಠಿತ ಚಂದ್ರಕಾಂತ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಮಕ್ಕಳ ವಸ್ತು ಪ್ರದರ್ಶನ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಚಂದ್ರಶೇಖರ್ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು As we cut this ribbon today, we not only ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ.ಎನ್. ಸುರೇಶ್ ಕುಮಾರ್ ಅವರು ಮಕ್ಕಳಲ್ಲಿಯ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಉತ್ತಮ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕೆಂದು ಹೇಳಿದರು. ನಂತರ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಿ.ಜಿ. ಪಾಟೀಲ್ ಅವರು ಶಾಲೆಯ ಜ್ಞಾನಾರ್ಜನೆಯ ಜೊತೆಗೆ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸುತ್ತಿದೆ ಎನ್ನುವುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಪ್ರದರ್ಶನದೊಂದಿಗೆ ಇಡೀ ಶಾಲೆಯ ಮಕ್ಕಳು ಸಂತೋಷ ಹರ್ಷದಿಂದ ಭಾಗವಹಿಸಿ ಸಂಭ್ರಮಿಸಿದರು. ಇದೇ ವೇಳೆ ಮಕ್ಕಳು ಹಿರಿಯ ವಿಜ್ಞಾನಿಗಳೊಂದಿಗೆ ಸಂದರ್ಶಿಸಿದಾಗ ಬೌದ್ಧಿಕ ವಿಕಾಸನ ಹಾಗೂ ಸೃಜನಶೀಲತೆ ಅಂಶಗಳನ್ನು ಅರಿತುಕೊಂಡರು. ಸೀನಿಯರ್ ಸೈಂಟಿಸ್ಟ್ ಫ್ರಮ್ ಇಸ್ರೋ, ಆಫ್ಕೋರ್ಸ್ ರಿಟೈರ್ಡ್. ನನ್ನ ಇಲ್ಲಿ ಬನ್ನಿ ಅಂತ ಜಸ್ಟ್ ಒಂದು ಫೋನ್ ಮಾಡಿದ್ರು. ನಾನು ಆಗಸ್ಟೇ ಫಾರಿನಿಂದ ಬಂದಿದ್ದೆ. ನಾನು 186 ಕಂಟ್ರೀಸ್ ಟ್ರಾವೆಲ್ ಮಾಡಿದ್ದೆ. ಇಂಡಿಯಾಲೇ ನಂಬರ್ 1 ಟ್ರಾವೆಲರ್. ಇಲ್ಲಿ ಬಂದಾಗ ಆ್ಯಕ್ಚುಲಿ ಬರ್ತೀನಿ, ನಾನು ಫ್ರೀ ಇದ್ದರೆ ಬರ್ತೀನಿ ಅಂತ ಹೇಳಿದೆ. ಅರೇಂಜ್ಮೆಂಟ್ A to Z ಪರ್ಫೆಕ್ಟ್, ಏನೂ ತೊಂದರೆ ಇಲ್ಲ. ಏನಕ್ಕೆ ನನಗೆ ವಿಜ್ಞಾನ ಅಂದರೆ ತುಂಬ ಇಷ್ಟ, ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ಮಕ್ಕಳು ನೋಡಬೇಕು. ನಾನು ವರ್ಕ್ ಮಾಡಿದ್ದು ಅಬ್ದುಲ್ ಕಲಾಂ ಸರ್ ನನ್ನ ಗುರುಗಳು. ಅವ್ರು ಯಾವಾಗಲೂ ಹೇಳೋರು, ನೀವು ಆಲ್ವೇಸ್ ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್. ಅದು ಹೊಸ ಗಿಡಗಳಪ್ಪ, ಹೊಸ ಗಿಡ ನೋಡಿಕೊಂಡ್ರೆ ಇನ್ನೊಂದು 15 ವರ್ಷಕ್ಕೋ 20 ವರ್ಷಕ್ಕೋ ಇದು ಹೆಲ್ಪ್ಫುಲ್ ಫಾರ್ ಅವ್ರ ಕಂಟ್ರಿ ಅಂತ. ಸೊ ಮಕ್ಕಳಂದರೆ ತುಂಬ ಇಷ್ಟ ನನಗೆ. ಅದು ವಿಜ್ಞಾನ ಅಂದರೆ ಬಿಡೋದೇ ಇಲ್ಲ. ಇದು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಒಂದೊಂದು ಲ್ಯಾಬ್ಗೂ ಹೋಗಿ ನೋಡಿದೆ. ಮ್ಯಾಥಮೆಟಿಕ್ಸ್ ಲ್ಯಾಬ್ ನೋಡಿದೆ, ಸೈನ್ಸ್ ಲ್ಯಾಬ್ ನೋಡಿದೆ, ಬಯಾಲಜಿನೇ. ನಾಟ್ ಓನ್ಲಿ ಮಕ್ಕಳೇ ಅಲ್ಲ, ಇವನ್ ದಿ ಟೀಚರ್ಸ್ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟು ಮಾಡಿಸಿದ್ದಾರೆ ಮಕ್ಕಳು. 7ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳು ದೇ ಟಾಕಿಂಗ್ ಅಬೌಟ್ ಸ್ಪೇಸ್. ತುಂಬ ಖುಷಿ ಆಯಿತು. ಆದಿತ್ಯ ಮಿಷನ್ ಬಗ್ಗೆ ಒಂದು ಮಗು ಹೇಳ್ತು, ತುಂಬ ಖುಷಿ ಆಯಿತು. ಹಾಗೆ ಸ್ಯಾಟಲೈಟ್ ಬಗ್ಗೆ ಹೇಳ್ತು. ಐ ಆಮ್ ವೆರಿ ಹ್ಯಾಪಿ. ಅದು ಬಂದ ತಕ್ಷಣ ಆಮೇಲೆ ಬಂದಮೇಲೆ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ನೋಡಿದೆ. ಇವನ್ ದೇ ಆರ್ ಟ್ಯಾಲೆಂಟೆಡ್ ಟು, ಅಂದರೆ ಎಲ್ಲದರಲ್ಲೂ ಇದ್ದಾರೆ. ಈ ಥರ ಒಂದು ಪರ್ಸ್ನಾಲಿಟಿ ತುಂಬ ಇಷ್ಟಪಡ್ತೀನಿ. ಯಾಕೆಂದರೆ ಯಾವಾಗಲೂ ಓದ್ತಾನೆ ಪುಸ್ತಕ ಕುಡಿಮೆಗಳು ಅಂತಾರೆ, ಆ ಥರ ಇರಬಾರ್ದು. ಯು ಮಸ್ಟ್ ಹ್ಯಾವ್ ಆಲ್ರೌಂಡ್ ಪರ್ಸ್ನಾಲಿಟಿ. ಆವಾಗ ಯು ಬಿಲ್ಡ್ ಅ ಪರ್ಸನ್. ಸೊ ಇಲ್ಲಿ ಬಂದು ಏನು ಮುಖ್ಯವಾಗಿ ನನಗೇನು ಇಷ್ಟ ಆಯಿತು, ಬಿ.ಜಿ. ಪಾಟೀಲ್ ಸರ್ ಆ್ಯಂಡ್ ಇಸ್ ಪರಂಪರೆ ಅಂತಾರಲ್ಲ, ಅವ್ರ ತಂದೆ ಇವರು ಅವ್ರ ಮಕ್ಕಳು, ದೇ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ತುಂಬ ಸಂತೋಷ ಆಯಿತು. ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಒಂದು ಸ್ಕೂಲ್ ಮಾಡಿದಾಗ, ಒಂದು ವಿದ್ಯಾದಾನ ಮಾಡ್ತಾರಲ್ಲ, ದಟ್ ಈಸ್ ಅತಿ ಶ್ರೇಷ್ಠ ದಾನ ವಿದ್ಯಾದಾನ ಅಂತ ಕರಿತೀನಿ. ಆ್ಯಕ್ಚುಲಿ ನಾವು ಒಂದು ಅರ್ಧ ಗಂಟೆ ಮುಂಚೆ ಹೇಳ್ತೇವೆ, ಊಟ ಹಾಕಿದ್ರೆ ಸಾಯಂಕಾಲ ತನಕ ಇರುತ್ತೆ, ಅದು ಮರ್ತೋಗ್ಬಿಡ್ತೀವಿ. ಅದೇ ಒಂದು ಮಗು ಪಾಠ ಹೇಳ್ಕೊಟ್ಟು ಈ ಡಾಕ್ಟ್ರ್ ನಾವು ಇಂಜಿನಿಯರ್ ಮಾಡಿದ್ರೆ ನಮ್ಮ ಗುಲ್ಬರ್ಗಕ್ಕೆ, ನಮ್ಮ ಕರ್ನಾಟಕಕ್ಕೆ ಹೆಸರು ತರೋ ಒಂದು ಚಾನ್ಸ್ ಇರುತ್ತೆ. ಎಷ್ಟು ಸಾವಿರ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ದಟ್ಸ್ ವಾಟ್ ಐ ಅಬ್ಸರ್ವ್ಡ್. ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಜೊತೆ ನಾವು ಏನು ಹೇಳಿದ್ರೆ ಅವ್ರಿಗೊಂದು ಕೊಡುಗೆಯಾಗಿ ಒಂದು ಸ್ಪೇಸ್ ಲ್ಯಾಬೇ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಸಾಯಂಕಾಲ ಡಿಸ್ಕಸ್ ಮಾಡಿ ನಿಮ್ಮ ಈ ಚಂದ್ರಕಾಂತ್ ಪಾಟೀಲ್ ಇನ್ಸ್ಟಿಟ್ಯೂಷನ್ ಕೊಡ್ತೀವಿ. ಆ ಸ್ಪೇಸ್ ಲ್ಯಾಬಲ್ಲಿ ಎಲ್ಲ ಥರ ಕೊಡ್ತೀವಿ. ಒಂದು ಡ್ರೋನ್ಸ್ನ ಆಪ್ರೇಟ್ ಅಂದರೆ ಲೈವ್ ಡ್ರೋನ್ಸ್ ಆಪ್ರೇಟ್ ಮಾಡೋದು, ಅಸೆಂಬಲ್ ಮಾಡೋದು, ಟ್ರೈನಿಂಗ್ ಕೊಡ್ತೀವಿ ಟು ಟೀಚರ್. ಟ್ರೈನ್ ದ ಟೀಚರ್ ಮಕ್ಕಳು ಮತ್ತೆ ಟ್ರೈನ್ ಮಾಡೋಂಗೆ ಅದಕ್ಕೆ ಸಾಫ್ಟ್ವೇರ್ ಎಲ್ಲ ಕೊಡ್ತೀವಿ. ಅದೊಂದು ಮಾಡ್ತೀವಿ. ನಾವು ದೊಡ್ಡ ಟೆಲಿಸ್ಕೋಪ್ ಕೊಡ್ತೀವಿ, ಚಂದ್ರಗ್ರಹಣ ಸೂರ್ಯಗ್ರಹಣ ನೋಡೋಂಥದ್ದು.
ಇದು ನಾರ್ಮಲ್ ಟೈಮಲ್ಲಿ ಸನ್ ಸ್ಪಾಟ್ಸ್ ನೋಡೋದು, ಆಮೇಲೆ ಶನಿಗ್ರಹದ ಇದು ನೋಡೋದು. ಅದಕ್ಕೆ ಮಕ್ಕಳಿಗೆ ಒಂದು ವೈಜ್ಞಾನಿಕ ಮನೋಭಾವ ಬರಲಿ ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಾಯಿದ್ದೀವಿ. ಇಸ್ರೋ ಅಂದರೆ ಇಸ್ರೋ ಅಲ್ಲ, ಇದು ಪ್ರೈವೇಟ್. ಇಸ್ರೋ ಸರ್ಟಿಫೈಡ್ ಅಂದರೆ ಏನು ಮಾಡಿದ್ರೆ ಇಸ್ರೋದವರು ಎಜುಕೇಟ್ ಮಾಡಿ ಅಂತ ನಮ್ಮ ಸರ್ಟಿಫಿಕೇಷನ್ ಮಾಡಿರ್ತಾರೆ. ಅಲ್ಲಿ ಅದು ಪ್ರೈವೇಟ್, ಬಟ್ ಅಲ್ಲಿಂದ ನಾವು ನಿಮ್ಗೆ ಕೊಡ್ತೀವಿ. ಅಂದರೆ ಏನಕ್ಕೆ ಅಂದರೆ ಸರ್ಟಿಫೈಡ್ ಅಂದರೆ ಯಾವುದೋ ಒಂದು ಡೈಮೆನ್ಷನ್ ಮಾಡುತ್ತೆ, ಆಮೇಲೆ ಅಥೆಂಟಿಕ್ ಇರಬೇಕು, ಜಾಸ್ತಿ ಇರ್ಬೋದು ಕಮ್ಮಿ ಇರಬಾರ್ದು. ಅಂದರೆ ಇಸ್ರೋಯಿಂದ ಆ ಥರ ಇದು ಮಾಡಿಕೊಂಡೇ ಮಾಡ್ತಾರೆ ನಾವು. ಅರ್ಥ ಆಯ್ತಾ? ಆಲ್ ಡೇಟಾ ನಾವು ಏನೇ ಇನ್ಫಾರ್ಮೇಷನ್ ಕೊಡ್ತೀವಿ ಇಟ್ ಆಲ್ ವ್ಯಾಲಿಡ್ ಡೇಟಾ. ಅದನ್ನು ವ್ಯೋಮಿಕಾ ಸ್ಪೇಸ್ ಏಜೆನ್ಸಿ ಅಂತ. ಆಮೇಲೆ ಮಕ್ಕಳಿಗೆ ಏರೋಪ್ಲೇನ್ ಕೊಡ್ತೀವಿ. ಏರೋಪ್ಲೇನು ಅಷ್ಟೇ ವರ್ಕಿಂಗ್ ಏರೋಪ್ಲೇನ್, ನಾಟ್ ಮಾಡೆಲ್, ಜಸ್ಟ್ ಮಾಡಲ್ಲ. ಏರೋಪ್ಲೇನ್ ಹಾರಿಸ್ಬೋದು. ಇಲ್ಲಿ ನಾನು ಬಂದು ನೋಡ್ತೀನಿ, ಇಲ್ಲ ಇನಾಗ್ರೇಷನ್ ಇಲ್ಲ ಒಂದು ಮಾಡಿ ನಮ್ಮ ಫ್ರೆಂಡ್ ಇವರು ಇಂಜಿನಿಯರ್ಸ್ ಎಲ್ಲ ಬಂದು ಟೀಚರ್ಸ್ಗೆ ಟ್ರೈನ್ ಮಾಡ್ತಾರೆ. ಆ ಟ್ರೈನ್ ಆದಮೇಲೆ ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಟ್ರೈನ್ ಮಾಡೋದು. ಇದನ್ನು ಏನಾಗ್ತದೆ ಜಾಬ್ ಓರಿಯೆಂಟ್ ಆಗ್ತದೆ. ಇವಾಗ ಏನಾಗುತ್ತೆ, ಯಾವಾಗಲೂ ಹೊಸ ಜಾಬ್ಸ್ ಕ್ರಿಯೇಟ್ ಮಾಡೋದು. ಡ್ರೋನ್ ಪೈಲಟ್ಸ್ಗೆ ತುಂಬ ಡಿಮ್ಯಾಂಡ್ ಬರುತ್ತೆ. ಈ ಡಿಫೆನ್ಸ್ಗೆ ಈವನ್ ಬರ್ತಾ ಏನಾಗುತ್ತೆ, ದೊಡ್ಡ ನಾರ್ತ್ ಈಸ್ಟ್ ರೀಜನಲ್ಲಿ ಬೆಟ್ಟಗಳಿರುತ್ತೆ, ಅಲ್ಲಿಗೆ ಮೆಡಿಸಿನ್ ಸಪ್ಲೈ ಈ ಥರ. ಅಥವಾ ಈಗ ಮೊನ್ನೆ ಒಂದು ಗುಹೆನಲ್ಲಿ ಬಿದ್ದೋಗ್ಬಿಟ್ಟು ಜನ ಸತ್ತೋಗಿ ನೋಡಿ ಅಸ್ಸಾಮಲ್ಲಿ. ಆವಾಗ ಏನು ಮಾಡ್ತಾರೆ, ಈ ಡ್ರೋನ್ ಹೋಗಿ ನೋಡ್ಕೊಂಡು ಬಂದು ಈ ಎಷ್ಟು ಜನ ಬದುಕಿದ್ದಾರೆ ಇಲ್ಲ, ತುಂಬ ಅಪ್ಲಿಕೇಶನ್ ಇದೆ. ಅದಕ್ಕೆ ಟ್ರೈನಿಂಗ್ ಕೊಟ್ಟು ಮಕ್ಕಳಿಗೆ ಟ್ರೈನ್ ಮಾಡಿದ್ರೆ ಅದೇ ಒಂದು ಜಾಬ್ ಆಗಿಬಿಡುತ್ತೆ. ಈಗ ಒಂದು 10 ವರ್ಷದ ಹಿಂದ್ಗಡೆ ಒಂದು ಆ್ಯಂಕರಿಂಗ್ ಅನ್ನೋದು ಯಾರು ಗೊತ್ತಿಲ್ಲ. ಆ್ಯಂಕರಿಂಗ್ ಅಂದರೆ ಒಂದು ಜಾಬ್ ಆಗೋದು, ರಿಪೋರ್ಟರ್ ಅಂದರೆ ಒಂದು ಜಾಬ್ ಆಗೋದು. ರಿಪೋರ್ಟ್ and then its includes and implications, practicing is entirely different. That is what is more important. These are the 3 fields where the globe is attracting the young scientists like you, where India is leading. With these few words, once again I thank the organizers and thank you all for the patient listening. Thank you very much. Thank you, sir, for your inspiring words that enlightened us. Now, I request our chairman, Shri B.G. Patil, sir, to share his views. ಇವತ್ತಿನ ದಿನ ನಾನು ಭಾಳ ಸಂತೋಷದಿಂದ ಹೇಳೋಕ್ಕೆ ಬರ್ತದೆ. ನಮಗೇನು ಸುರೇಶ್ ಕುಮಾರ್ ಸೀನಿಯರ್ ಸ್ಪೇಸ್ ಸೈಂಟಿಸ್ಟ್ ಇದ್ದಾರೆ, ಅವ್ರು ನಮಗೆ ಪರಿಚಯನೂ ಇಲ್ಲ. ಬರೀ ಫೋನ್ ಮೇಲೆ ಅವರಿಗೆ ನಾವು ಮಾತಾಡಿದ್ರೆ ಆಯ್ತು ರೀ ಬಂದೇ ಬಿಡ್ತೀನಿ, ನೀವೇನು ವರಿ ಮಾಡಬೇಡ್ರಿ ಅಂತ ಹೇಳಿ ನಮಗೆ ಫಸ್ಟ್ ಅವ್ರು ನಮಗೆ ಭಾಳ ಖುಷಿ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಚ್ಛಪಡುತ್ತೇನೆ. ರೆಸ್ಪೆಕ್ಟೆಡ್ ಚೀಫ್ ಗೆಸ್ಟ್ ಆಫ್ ಶ್ರೀ T.N. Suresh Kumar, senior space scientist from the ISRO, Professor Dayanand Sagar, Vice Chancellor, Gulbarga University, Kalburgi, Chandrakant B. Patil, and Kailash B. Patil, Principal Ravi Kumar, staff, and my dear students. It is a very proud moment for all of us to welcome such noted personality with us today. I welcome everyone to CPM FASTA 2024 to make the celebration of a success. Jai Hind. Thank you, sir. I request our chairman B.J. Patil, sir, MLC Kalburgi and Yadgir district to felicitate our distinguished chief guest Dr. T.N. Suresh Kumar, sir. Thank you, sir. Now, I would also like to request B.J. Patil, sir, to felicitate our chief guest of honor, Professor Dayanand Akshar, the Vice Chancellor of Gulbarga University. I also request Kailash, sir, to join the felicitation.
Mr. Simon and Sumit, the positions I told you now where they have to sit, students. Here. Ask them to come. Rashekar. Only one student in that room. Bring them everyone down. Madam, let them settle down at the back. One more step. Near that sticker is there. One more step back. Yeah, there itself. Please sit down. Sit down, sit down. Madam, bouquets are ready. What is sport? Sport is showing off a little. Or a lot. Sport is everything. మొత్తం అంతా చూసేసారు అనుకున్నారా? కాదు. ఇప్పుడే Dancers, settle down fast. Where are the remaining people? Dancers. Mr. Sumit. Madam, bring them forward. Mahananda, madam. Just behind them. Right side also. Mahananda. ಕಾರ್ಯಕ್ರಮದಲ್ಲಿ ಆಡಳಿತ ನಿರ್ದೇಶಕರಾದ ಚಂದ್ರಕಾಂತ್ ಬಿ ಪಾಟೀಲ್, ಎಸ್ ಬಿ ಪಾಟೀಲ್, ಡಾಕ್ಟರ್ ಕೈಲಾಸ್ ಬಿ ಪಾಟೀಲ್, ಕೆ ರವಿಕುಮಾರ್, ಆಕಾಶ್ ಡಿ, ಸಂಯೋಜಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೊಮ್ಮೆ ಹೆಡ್ಲೈನ್ಸ್. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಖಂಡಿಸಿ ಕಲಬುರಗಿಯಲ್ಲಿ ಭುಗಿಲೆದ್ದ ಆಕ್ರೋಶ, ಬಿಜೆಪಿ ನಾಯಕರಿಂದ ಬೃಹತ್ ಪ್ರತಿಭಟನೆ. ಎರಡನೇ ದಿನವೂ ಅದ್ದೂರಿಯಾಗಿ ಜರುಗಿದ ಎಬಿವಿಪಿ ರಾಜ್ಯ ಸಮ್ಮೇಳನ. ನಾಟಿ ಕಿಡ್ಸ್ ಶಾಲೆಯಲ್ಲಿ ವಿವಿಧ ರೀತಿಯ ತರಕಾರಿ ಮಾರಾಟ ಮಾಡಿದ ಮಕ್ಕಳು. ಚಂದ್ರಶೇಖರ್ ಪಾಟೀಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.